ಗಾಯ್ಸ್. Hello guys. ಹಾ, ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದ್ರಿ ನಮ್ಗೆ ಇವತ್ತು? ದೊಡ್ಡ ಟೆಂಪಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೇನೆ ಈಗ. ನೋಡಿ, ಎಂಜಾಯ್ ಮಾಡಿ, ವಿಡಿಯೋ ಮಾಡಿ. ಎಲ್ಲಿ? ಅಬುದಾಬಿದ್ದು. ಅಬುದಾಬಿಯಲ್ಲಿ. ಓಕೆ, ಲೆಟ್ಸ್ ಗೋ ಪಲ್ಲೆ ಬಾಬು. let's go. ಎಸ್. ಅಲ್ಲಿ ಹೋಗಿ ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗ್ಲಿಲ್ಲ ಅಲ್ಲಿ. ಅಂದ್ರೆ ನಂಗೆ ಲಾಂಗ್ ಜರ್ನಿ ಆಗುದಿಲ್ಲ. ಎಷ್ಟು ಅವರ್ ಉಂಟು ಹೋಗ್ಲಿಕ್ಕೆ? 1 hour 15 minutes ಉಂಟಂತೆ. ನಾನು ಲಾಸ್ಟ್ ಟೈಮ್ ಹೋಗ್ಲಿಲ್ಲ, ನಂಗೆ ಟ್ರಾವೆಲ್ ಅಂದ್ರೆ ಆಗುದಿಲ್ಲ ಅಂತ ಹೇಳಿ. ಬಟ್ ಈ ಸಲ ಹೋಗ್ತಾ ಇದ್ದೇವೆ, ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗುವ ಅಂತ ಹೇಳಿ ಹೋಗ್ತಾ ಇದ್ದೇನೆ. ಅಲ್ಲಿ ಹೋಗಿ ಹೇಗೆ ಉಂಟು ಎಲ್ಲ ತೋರಿಸ್ತೀನಿ. ಒಳಗೆ ವಿಡಿಯೋ ಎಲ್ಲ ಉಂಟಾ? ಮಾಡಬಹುದು, ಬಟ್ ಮೈನ್ ಎಂಟ್ರೆನ್ಸ್ ಒಳಗೆ ಇದ್ರದೆಲ್ಲ ತೆಗಿಲಿಕ್ಕಿಲ್ಲ. ಒಳಗೆ ಎಲ್ಲವಿಲ್ಲ ಹಾಗಾದ್ರೆ. ನಾನು ಆದ್ರೆ ಟ್ರೈ ಮಾಡ್ತೇನೆ. ಆಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಫೋಟೋಸ್ ಹಾಕ್ತೇನೆ. ಸೊ ನೋಡ್ಕೊಳ್ಳಿ ನೀವು. ಇನ್ನು ಹೋಗಿ ಫಸ್ಟ್ ಟೈಮ್ ನೋಡ್ಬೇಕು ಹೇಗೆ ಉಂಟು ಅಂತ ಹೇಳಿ. ಬಾಬು ಒಡೆ ಪೋಪಿನ್ನಮ್ಮ. ರಿಯಾನ್ಶ್ ಬಾಬು ಅತ್ತಮ್ಮ ಸ್ವಾಮಿ ಜೊತೆ ಹತ್ರ ಪೋಪಿನತೆ ಬೊಕ್ಕ ಪೋಯ್. ಓಕೆ, ಸೋಮಲ್ಪಡು ಎಂತ ಶೋ? ಅವಳು ಎಂತ ಮಾತಾಡ್ತಿದ್ದಾಳೆ ಅಂತ ಅರ್ಥ ಆಗ್ತಿದೆ. अरे कहना क्या चाहते हो? इंच पसंद फोटो गे पोड़ा. फोटो गे पोड़गे इंच पसंद. ಗಟ್ಟಿ ಪಸಂದ್ ಬಾಬು ಗಟ್ಟಿ ಪಸಂದ್ ನೋಡು. ಗಟ್ಟಿ ಪಸಂದ್ಲೆ ಸ್ವಾಮಿ ಜಜ್ಜ ಹತ್ರ ಹೋಗುವ. ಓಕೆ ಪಕ್ಕ ಅಂಚ ಪಂಡ್ರವಲ್ಲಿ. ಬಾಬಾ ಓಕೆ ಪೋಯಿ. ಓಕೆ ಲೆಟ್ಸ್ ಗೋ ಪನ್ನೋಡು. ಓಕೆ ಬಾಯ್ ಪನ್ಲೆ. ವಿಡಿಯೋಗು ಅವಳಿಗೆ ಆಡ್ಲಿಕ್ಕೆ ಅವಳ ಫ್ರೆಂಡ್ ಹತ್ರ ಹೋಗ್ಬೇಕಂತೆ, ಅದಕ್ಕೆ ಹೇಳುದವಳು. ಎಲ್ಲೇ ಪೋಯವ ರಿಯಾನ್ಶ್ ಬಾಬು ಹತ್ರ ಎಲ್ಲೇ ಪೋಯಿ. ಸ್ವಾಮಿ ಜಜ್ಜ ಹತ್ರ ಹೋಗುವ ಅಂಚ ಪಂಡ್ರೆ ಬಲ್ಲಿ ಬಾಬು. ಅವಳಿಗೆ ಖಾಲಿ ರಿಯಾನ್ಶ್ ಬೇಬಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲೇ ಹೋಗುದವಳು ಆಡ್ಲಿಕ್ಕೆ. ಈಗ ಅವನು ಇಂಡಿಯಾಕ್ಕೆ ಹೋಗಿದ್ದಾನೆ. ಸೊ ಇವಳಿಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ, ಎಂತ ಮಾಡುದು. ಇಂಡಿಯಾಕ್ಕೆ ಹೋಗಿದ್ದಾನೆ ಅಂತ ಹೇಳಿ ಅಂಕಲ್ ಬರ್ಪೇರ್ಗೆ ಇಸೆ. ಇನ್ನು ನಮ್ಮೊಟ್ಟಿಗೆ ಇನ್ನೊಬ್ರು ಅಣ್ಣ ಇದ್ದಾರೆ, ಅವ್ರು ಸಹ ಬರ್ತಾರೆ. ನಾವು 4 ಜನ ಹೋಗುದು. ಸೊ ಅಲ್ಲಿ ಹೋಗಿ ನಿಂಗೆ ತೋರಿಸ್ತೇವೆ. 1 hour ಜರ್ನಿ. ನಂಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಹೇಳಿ. ಲಾಸ್ಟ್ ಟೈಮ್ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮಗೆ ಸೂತಕ ಇತ್ತು, ಮತ್ತು ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಈ ಸಲ ತೋರಿಸುವ ಅಂತ ಟೆಂಪಲ್ ಹೇಗುಂಟು ಏನಂತ. ಹಾಗೆ ಹೊರಟ್ವಿ. 5 ಕಾಲ್ ಆಯಿತು, 6 ಗಂಟೆದ್ದು ಬುಕ್ಕಿಂಗ್ ಆಗಿದೆ. ಬುಕ್ಕಿಂಗ್ ಎಲ್ಲ ಮಾಡ್ಲಿಕ್ಕೆ ಇರ್ತದಾ? ಅದ್ಯಾಕೆ ಹಾಗೆ? ಫಾರ್ಮಾಲಿಟಿ ಅದು ಗೊತ್ತಿಲ್ಲ ಯಾಕಂತ. ನೋಡಿ, ಟೆಂಪಲಿಗೆ ಹೋಗ್ಲಿಕ್ಕೆ ಬುಕ್ಕಿಂಗ್ ಎಲ್ಲ ಮಾಡ್ಬೇಕಂತ. ಫ್ರೀ ಅದೇ ಬುಕ್ಕಿಂಗ್ ಮಾಡ್ಬೇಕಲ್ಲ. ತುಂಬಾ ಜನ ಇದ್ರೆ ಅವರೇ ಕ್ಯಾನ್ಸಲ್ ಮಾಡ್ತಾರಾ? ಹಾಗೇನಿಲ್ಲ. ಮತ್ತೇನು ಯೂಸ್ ಉಂಟು ಬುಕ್ಕಿಂಗ್? ಡಾಟಾ ಕಲೆಕ್ಷನ್ ಈಗ ಇರ್ಬೇಕು, ಗೊತ್ತಿಲ್ಲ ಏನದು, ಯಾರೆಲ್ಲ ಬರ್ತಾರೆ ಅಂತ.
ಅದೇ ನಮ್ಮದು ನಾವು ವಿಸಿಟ್ ವೀಸಾದಲ್ಲಿ ಬಂದದ್ದಲ್ವಾ, ಸೊ ನಮ್ಮದು ಪಾಸ್ಪೋರ್ಟ್ ಸಹ ಇಟ್ಕೊಳ್ಳಿಕ್ಕೆ ಉಂಟು. ಟೀ ಕುಡಿಯೋ ಹೇಗೋ ಟೈಮ್ ಆಗಿತ್ತಲ್ಲ, ಸೊ ಟೀ ಕುಡ್ದೇ ಹೋಗುವ ಅಂತ ಹೇಳಿಕೊಂಡು ಟೀ ತೊಗೊಂಡು ಬಂದರು. ಮತ್ತು ಸ್ನ್ಯಾಕ್ಸ್ ಸಹ ತೊಗೊಂಡು ಬಂದಿದ್ದರು. ಮಗಳಿಗೆ ನೋಡ್ತಾ ಇದ್ದಾಳೆ ಎಂತ ತಂದರು ಅಂತ ಹೇಳಿ. ಗೋಳಿ ಬಜ್ಜೆ ತಂದರು ಅವಳಿಗೆ. ಅದು ಒಂದೊಂದು ಗೋಳಿ ಬಜ್ಜೆ ನೋಡಿ ಎಷ್ಟು ದೊಡ್ಡದುಂಟು. ಮತ್ತು ನನಗೆ ಪೆಣಂಬೂರಿ ಅಂತ ಹೇಳಿ ತಂದರು. ಅದು ಕೇರಳದ್ದು, ಒಳ್ಳೆ ಇರ್ತದೆ. ಅದರೊಳಗೆ ಬನಾನಾ. ಮತ್ತು ಹೋಗ್ತಾ ಇರುವಾಗ ಅಣ್ಣ ಹೇಳಿದರು, ಇಲ್ಲಿ ನಿಮಗೆ ದುಬೈಯಲ್ಲಿ ಇಂಡಿಯನ್ ತೋರಿಸ್ಬೇಕಾ ಅಂತ ಹೇಳಿದರು. ನಾನು ಎಂತ ನೋಡುವ ಏನು ಉಂಟಂತ ಅಂತ ಹೇಳಿದ್ದೆ. ಮತ್ತು ಒಂದು ಒಳಗೆ ಪ್ಲೇಸ್ ಉಂಟು. ಇಲ್ಲಿ ನೋಡಿ, ನಾವೀಗ ಒಳಗೆ ಹೋಗಿದ್ವಿ ನೋಡಿ. ಸೇಮ್ ಟು ಸೇಮ್ ಊರಲ್ಲಿ ಇದಿರ್ತದಲ್ಲ, ಅಲ್ಲಿ ನೋಡಿ ಊರಿದ್ದೇ ವೈಬ್ ಬಂದಿಲ್ವಾ? ಹೀಗೆಲ್ಲ ಇರೋದಿಲ್ಲ, ಇಲ್ಲೆಲ್ಲ ಮರ ಎಲ್ಲ ಕಮ್ಮಿ ಅಲ್ಲ. ನನಗೆ ಇಲ್ಲಿ ನೋಡಿ ಶಾಕ್. ಅಯ್ಯೋ ದೇವರೇ, ಸೇಮ್ ಊರಿದ ಥರ ಉಂಟಲ್ಲ ಅಂತ ಹೇಳಿ. ಸೈಡಲ್ಲೆಲ್ಲ ನೋಡಿ ಮರ, ಫುಲ್ಲು ಮರ ಆ ಥರ. ಇಲ್ಲೆಲ್ಲ ಮರ ಎಲ್ಲ ಎಂತ ಇಲ್ಲ, ಖಾಲಿ ದೊಡ್ಡ ಬಿಲ್ಡಿಂಗು ಹಾಗೆ ಇರೋದಲ್ಲ. ಮತ್ತು ಕೆಲವೊಂದು ಗಿಡ ಎಲ್ಲ ಉಂಟು, ಸೇಮ್ ಊರಲ್ಲಿ ಸಿಗ್ತದಲ್ಲ ಆ ಥರದ್ದೇ ಗಿಡ. ನನಗೆ ಅದೇ ಅವ್ರು ಹೇಳಿದರು, ಇದು ದುಬೈಯಲ್ಲಿ ಇಂಡಿಯದ್ದು ವೈಬ್ ಸಿಗ್ತದೆ ಅಂತ ಹೇಳಿದ್ರಲ್ಲ. ನನಗೆ ಹಾಗೆ ಫೀಲ್ ಆಯಿತು, ಇಂಡಿಯಾದಲ್ಲಿದ್ದಾಗೆ ಫೀಲ್ ಆಯಿತು. ಎಷ್ಟು ಚೆಂದ ಆಯಿತು, ಖುಷಿ ಆಯಿತು ನೋಡಿ. ಹಾಗೆ ಸಹ ಫುಲ್ ಗ್ರೀನರಿ ಉಂಟಲ್ಲ ಅಂತ ಹೇಳ್ಕೊಂಡು. ಮತ್ತು ಇಲ್ಲಿ ಫೋಟೋಶೂಟಿಗೆಲ್ಲ ಬರ್ತಾರಂತೆ. ಒಳ್ಳೆ ಉಂಟಲ್ಲ ಪ್ಲೇಸ್, ಅಂದರೆ ಗಾಡಿ ಎಲ್ಲ ತುಂಬ ಇಲ್ಲ, ಮತ್ತು ರಶ್ ಇಲ್ಲ, ಕ್ರೌಡ್ ಇಲ್ಲ, ಯಾರಿರುವುದಿಲ್ಲ. ನೋಡ್ಬೋದು ನೀವು, ಫುಲ್ ಗ್ರೀನರಿ. ಅಂದರೆ ಇಲ್ಲಿ ಖಾಲಿ ಬಿಲ್ಡಿಂಗ್ಸ್ ಇಲ್ಲಿ ನೋಡಿ. ಅದು ಒಬ್ಬರು ಇದು ತೆಗಿತಾ ಇದ್ದದ್ದು, ಫೋಟೋಶೂಟ್ ಮಾಡ್ತಾ ಇದ್ದದ್ದು, ಚಿಕ್ಕ ಮಗುನ ಇಟ್ಕೊಂಡು. ದೂರ ಟ್ರಾವೆಲ್ ಮಾಡೋದಲ್ವಾ, ಸೊ ಗಾಡಿಯಲ್ಲಿ ಪೆಟ್ರೋಲ್ ಎಲ್ಲ ಫುಲ್ ಇರಬೇಕಂತ ಹೇಳ್ಕೊಂಡು. ಹಾಗೆ ಮಿಡ್ಲಲ್ಲಿ ಉಂಟು ಪೆಟ್ರೋಲ್ ಪಂಪ್, ಬಟ್ ನಮ್ಮದು ಜಾಗ್ರತೆ ನಾವು ಮಾಡಬೇಕಲ್ವಾ. ಹಾಗೆ ಹೀಗೆ ಮಾಡಿ ಅರ್ಧ ಗಂಟೆ ಮಾತ್ರ ಮುಗ್ದಿದ್ದಷ್ಟೇ. ಇನ್ನೂ 1 hour ಉಂಟಂತೆ. 1 hour 45 minutes ಹಾಗೆ ಉಂಟಂತ ಹೇಳಿದರು. ಅದು ಈಕ್ವಲ್ 1 hour ಆಯ್ತಲ್ಲ, ಸಾಕಾಯ್ತು ನನಗೆ. ಫೈನಲಿ ರೀಚ್ ಆದ್ವಿ. ಕಾಣ್ತಾ ಉಂಟು ನೋಡಿ ದೇವಸ್ಥಾನ, ಎಷ್ಟು ಚೆಂದ ಕಾಣ್ತಾ ಉಂಟು. ರಾಮ ಮಂದಿರ ಥರ ಉಂಟು ಅಲ್ಲ. ರೀಚ್ ಆದ್ವಿ. ಮೇಡಮ್ದು ನಾವೆಲ್ಲ ಚಪ್ಪಲಿ ಕೆಳಗೆ ಇಲ್ಲೇ ಬಿಟ್ಟು ಹೋಗಿದ್ದು, ಇವ್ರು ಹಾಕ್ಕೊಂಡಿದ್ರು. ಮಗುದು ಚಪ್ಪಲೆಲ್ಲ ಇಲ್ಲಿ ತೆಗೆದು ನೋಡಿ, ಅವಳು ಚಪ್ಪಲ್ ಹಾಕಿಲ್ಲ, ಪ್ಲಸ್ ನಾನು ಸಹ ಚಪ್ಪಲ್ ಹಾಕಲಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗೋದಲ್ಲ, ಚಪ್ಪಲ್ ಹಾಕೋದು ಬೇಡ, ಅಲ್ಲಿ ಇಡ್ಬೋದು ಹೊರಗೆ, ಬಟ್ ನಾವು ಇಲ್ಲೇ ಇಟ್ಟು ಹೋಗಿದ್ದು. ರಶ್ ನೋಡಿ ತುಂಬ ರಶ್ ಉಂಟು. ಮತ್ತು ಲೈನಲ್ಲಿ ಕಾಯ್ತಾ ಇದ್ದದ್ದು, ತುಂಬ ಅಂದರೆ ತುಂಬ ರಶ್ ಇತ್ತು. ಮತ್ತೆ ನಿಲ್ಲಿಕ್ಕೆ ಆಗಲಿಲ್ಲ, ಆಗಿತ್ತು. ಮತ್ತು ನೋಡಿ, ಹೀಗೆ ನೀರು ಗ್ಲಾಸ್ ಕೊಡ್ತಾರೆ, ನೀರದ್ದು ಗ್ಲಾಸ್ ಕುಡಿಲಿಕ್ಕೆ ನಿಲ್ಲಿಸ್ತಿದ್ದಾರಲ್ಲ. ಮತ್ತು ಅಲ್ಲಿ ಚೆಕಿಂಗ್ ಆಗ್ತಾ ಉಂಟು ನೋಡಿ. ಮತ್ತು ಇವರಿಬ್ಬರಿಗೆ ಬಿಟ್ಟರು, ನಮಗೆ ಬಿಡಲಿಲ್ಲ. ಅಂದರೆ ಹೆಂಗಸರಿಗೆ ಸ್ವಲ್ಪ ನಿಲ್ಲಿಸಿದ್ರು ಬೇಡ ಅಂತ ಹೇಳಿ. ಆ ಗಂಡಸರಿಗೆ ಎಲ್ಲರಿಗೂ ಕಳಿಸಿದ್ರು, ಮುಂದೆ ಹೋಗಿ ನೀವು ಅಂತ ಹೇಳಿ. ಹೆಂಗಸರಿಗೆ ಬಿಡಲಿಲ್ಲ. ನೋಡ್ಬೋದು, ಎಲ್ಲ ಹೆಂಗಸರಿದ್ದಾರೆ ನಿಂತ್ಕೊಂಡು ಕಾಯ್ತಾ ಕೂತ್ಕೊಂಡದ್ದು. ಯಾಕೆ ಅಂತ ಗೊತ್ತಿಲ್ಲ ರೀಸನ್ ನನಗೆ. आप मत सिखाइए, आप किससे भेज रहे हो हमको मालूम है, ठीक है? इधर से भेजा था, उधर से भेजा था, अभी इधर से भेजा, उधर से भेजा, ठीक है? कितने टाइम तक लगेगा? आप हमको मत सिखाइए, हमारा ड्यूटी है ये, आपको पता है कैसे भेज रहे हैं हम लोग। हेलो मैम, डोंट साउंड प्लीज. And it's hot. The weather is not in the favor. Why? ನಮಗೆ ಒಳಗೆ ಬಿಟ್ಟರು ಈಗ. ತುಂಬ ರಶ್ ಇತ್ತು. ಈಗ ಒಳಗೆ ಬಂದ್ವಿ. ಇವರು ಬೇಗ ಬಂದಿದ್ದಾರೆ. ನಿಮ್ಗೆ ಯಾಕೆ ಬೇಗ ಬಿಟ್ಟದ್ದು? ಎಂತ VIP ನಾಟಕ? ಹಾಗಂತಲ್ಲ, ಎಲ್ಲರಿಗೂ ಬಿಟ್ಟಿದ್ದಾರೆ, ಜೆಂಟ್ಸಿಗೆ ಎಲ್ಲರಿಗೂ ಬಿಟ್ಟಿದ್ದಾರೆ. ಆಯ್ತಾ, ಸಾಕು. ನೆಕ್ಸ್ಟ್ ಇಯರ್ ಇಂದ ನಾವು ಸಹ ರೆಸಿಡೆನ್ಸಿ ಆಗ್ತೇವೆ. ಅಲ್ಲಿ ಜೋರ್ ಜಗಳ ಅಲ್ಲಿ ಹೆಂಗಸರದ್ದು. ಅಂದ್ರೆ ಅವುಗಳಿಗೆ ಲೈನಲ್ಲಿ ಆಚೆ ಲೈನ್ ಇದ್ದವರಿಗೆ ಬಿಡ್ಲಿಲ್ಲ ಅಂತ ಹೇಳ್ಕೊಂಡು ಪಾಪ ಸೆಕ್ಯೂರಿಟಿ ಮತ್ತೆ ಹೇಳ್ದ, ಜೋರ್ ಮಾಡ್ಬೇಡಿ, ಜೋರಲ್ಲಿ ಮಾತಾಡ್ಬೇಡಿ, ಹಾಗೆ ಅಂತ ಹೇಳಿದ.
ಎಲ್ಲ ನೇಪಾಳಿಯ ನೋಡಿ ಅಲ್ಲ. ಹಾ ದೇವ್ರೇ, ಈಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಎಷ್ಟು ಹಾ ಕಳ್ಸಾರಾ? ಪೊಲೀಸ್ ಕಳ್ಸ್ತಾರಾ? ಮತ್ತೆ ಅವ ಹಾಗೆ ಹೇಳಿದ್ಮೇಲೆ ಉಂಟಲ್ಲ, ಅವ ಹಾಗೆ ಹೇಳಿದ್ಮೇಲೆ ಉಂಟಲ್ಲ ಸುಮ್ನೆ ಆದ್ಲು ಆ ಹುಡ್ಗಿ. ನೀವು ಇಲ್ಲಿ ಎಷ್ಟು ಸಲ ಬಂದಿದ್ರಿ? 3-4 ಸಲವಾ? ಓಕೆ. ಅಲ್ಲೆಲ್ಲ ಫೋಟೋ ತೆಗಿತಿದ್ದಾರೆ ಆಚೆ ಸೈಡ್. ಇಲ್ಲಿ ಒಂದು ಉಂಟು ನೋಡಿ, ಅದೆಂತವೇ ಫೇರಿ ಟೈಲ್, ಅದೆಂತ ಅದು ಶೋ, ಫೋಟೋ ಶೂಟ್ ತೆಗಿತಿದ್ದಾರೆ. ತುಂಬ ಒಳ್ಳೆ ಉಂಟು ಪ್ಲೇಸ್ ಒಳಗೆ. ನನಗೆ ಸಾಕಾಗ್ತಾ ಉಂಟು. ಓ ತಿನ್ಕೊಂಡು ಹೋಗುವ ಆಚೆ. कौन है ये लोग? कहाँ से आते हैं ये? ಮತ್ತೆ ಅಲ್ಲ, ಮತ್ತೆ ಬಂದು ಪುನಃ ತಿನ್ನುವಂತೆ. ಅಂದ ಎಷ್ಟು ದೊಡ್ಡದ ಜನ, ಎಷ್ಟು ಉದ್ದ ಇರ್ಬೋದು ಜನ ಇದು. ಅಲ್ಲಿ ನೋಡಿ, ಇದು ವಾಟರ್ ಫಾಲ್ಸ್, ನೀರು ಬೀಳ್ತಾ ಉಂಟಲ್ಲಿ. ವಾವ್ ವಾವ್, ನೋಡಿ ನಮ್ಮ ವಿಡಿಯೋದು ಮೂಲಕ ನಿಮ್ಗೆಲ್ಲರಿಗೂ ನೋಡಿದಾಗೆ ಆಗ್ತಾ ಉಂಟು, ಹೌದಲ್ಲ? ಅದು ಟೆಂಪಲ್ ನೋಡ್ಲಿಕ್ಕೆ ಉಂಟಲ್ಲ, 2 ಕಣ್ಣು ಸಾಕಾಗುದಿಲ್ಲ. ಹಾಗೆ ಅದು ಹೇಳ್ತಾರಲ್ಲ ಗಾದೆ ಉಂಟಲ್ಲ, ಸೇಮ್ ಹಾಗೆ ಫೀಲ್ ಆಗ್ತದೆ. ನಿಮ್ಗೆ ಕಾಣ್ತಾ ಉಂಟಲ್ಲ, ಅದು ನೀರಲ್ಲ, ಅದು ಟೈಲ್ಸ್ ಅದಾಯ್ತಾ, ಅದು ಟೈಲ್ಸ್. ನಾನು ಸಹ ಅದೇ ಅನ್ಕೊಂಡದ್ದು ನೀರಂತ ಹೇಳಿ. ನೀರಲ್ಲ, ಟೈಲ್ಸ್. ಇದು ನೀರು, ಇಲ್ಲಿ ಉಂಟಲ್ಲ ಅದು ನೀರು. ಓ, ಇವ್ರು ಚಪ್ಪಲ್ ಹಾಕೊಂಡಿದ್ದಾರೆ. ನಾವು ಅಲ್ಲೇ ಕಾರಲ್ಲೇ ಬಿಟ್ಟು ಬಂದದ್ದು. ಇಲ್ಲ ನಾವು ಕಾರಲ್ಲೇ ಬಿಟ್ಟು ಬಂದ್ವಿ. ನಾವು ಸ್ವಲ್ಪ ದೇವ್ರದ್ದು ಭಕ್ತರು ಹೆಚ್ಚಲ್ಲ. ಹಾಯ್, ಬಂದ ಮೇಲೆ ಯೂಸ್ ಮಾಡ್ಬೇಕಲ್ಲ. ಓಕೆ, ಮೂಲ್ ಹಾ, ಯಾವ ಇದು ಖಾಲಿ ಚಪ್ಪಲ್ ಇಡ್ಲಿಕ್ಕೆ ಮಾಡಿದ್ದಾರೆ ಅಲ್ಲಿ ನೋಡಿ, ಅದು ಪೂರ ಚಪ್ಪಲ್ ಇಡ್ಲಿಕ್ಕೆ ಮಾಡಿದ್ದೆಲ್ಲ. ಈಗ ಇಲ್ಲಿಂದ ಆಚೆ ಟೆಂಪಲಿಗೆ ಹೋಗುದು. ಇಲ್ಲಿ ನೋಡ್ಬೋದು ನೀವು, ಕೆಲವರು ಸೀರೆ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ವಾವ್, look at that. ವಾವ್. ಇಲ್ಲಿ ಬಂದ್ರೆ ಬಾಯಿಂದ ಬರುದು ಒಂದೇ ಮಾತು, ವಾವ್, ಜಸ್ಟ್ ವಾವ್. ಹೇಳ್ತಾ ನನ್ನ ಗಂಡ ಮತ್ತೆ ಮಗು ಅಲ್ಲಿದ್ದಾರೆ ನೋಡಿ. ಎಲ್ಲಿ ಹೋದ್ರಂತ ಇಲ್ಲ. ವಾವ್, ಚಂದ ಉಂಟು ನೋಡಿ. ಕಸ ಉಂಟಾ? ಒಂದು ಚೂರಾದ್ರೂ ಕಸ ಉಂಟಾ? ಇದು ಹೀಗೆ ಇರ್ತದೆ ಗಲ್ಫ್ದು ಟೆಂಪಲ್. ಇದು ಸೇಮ್ ನೋಡ್ಲಿಕ್ಕೆ ಹೇಗೆ ಉಂಟು ಗೊತ್ತುಂಟಾ? ಇದು ಟೆಂಪಲ್ ಇದು ಉಂಟಲ್ಲ, ಎಂತ ಹೇಳ್ತಾರೆ, ರಾಮ ಮಂದಿರ್ ಇಂಡಿಯಾದಲ್ಲಿ ಹಾಗೆ ಉಂಟು. ಬಟ್ ನಾನು ನೋಡಲಿಲ್ಲ, ವಿಡಿಯೋದಲ್ಲೆಲ್ಲ ನೋಡಿ ನಾನು ಹೇಳ್ತಿರೋದು. ನಾನು ಹೋಗಲಿಲ್ಲ ಅಲ್ಲಿ. ಎಲ್ಲ ಫೋಟೋಸ್ ಎಲ್ಲ ತೆಗಿತಿದ್ದಾರೆ. ಡಿಟೇಲಿಂಗ್ ನೋಡಿ ಒಂದೊಂದು. ಇದು ನೋಡ್ತಾ ಕೂತ್ಕೊಳ್ಳೋ ಅಂತ ಅನಿಸ್ತಾ ಉಂಟು ನಂಗೆ, ಅಷ್ಟು ಇದಾಗಿದೆ ನೋಡಿ. ಡಿಟೇಲಿಂಗ್ ನೋಡಿ. ಇಲ್ಲಿ ನೋಡಿ ಎಷ್ಟು ಒಳ್ಳೆ ಉಂಟಂದ್ರೆ, ಇಲ್ಲಿ ಕೆಳಗೆ ರಿಫ್ಲೆಕ್ಟ್ ನೋಡಿ. ಇದೆಲ್ಲ ಮರ ಅಲ್ಲ ಆಯ್ತಾ, ನಾನು ಫಸ್ಟಿಗೆ ಮರ ಅಂತ ಅನ್ಕೊಂಡೆ, ಮರ ಅಲ್ಲ. ಡೀಟೇಲ್ಸ್ ನೋಡಿ ಇದೆಲ್ಲ. ಹಬ್ಬ, ಸ್ಟೆಪ್ಸ್ ಹತ್ಕೊಂಡು ಬಂದೆಲ್ಲ ಸಾಕಾಯ್ತು ನನಗೆ. ಇದೆಲ್ಲ ಕಲ್ಲಲ್ಲಿ ಮಾಡಿದ್ದು. ಡೀಟೇಲ್ಸ್ ನೋಡಿ
ಡೀಟೇಲ್ಸ್ ಶೇಟ್ ಸೂಪರ್ ಉಂಟು ಜಾನು. ವಾವ್ ವಾವ್, ಸ್ವಿಮ್ಮಿಂಗ್ ಪೂಲ್ ಯಾರಾಗ್ಲಿಕ್ಕಿಲ್ಲ ಆ ಥರ, ಅದು ಸ್ವಿಮ್ಮಿಂಗ್ ಪೂಲ್. ವಾವ್, ಎಂತ ಜನ ಡೀಟೇಲಿಂಗ್. ಶೇಟ್ ಸೂಪರ್ ಆಗಿದೆ, ಸೂಪರ್. ಇದೆಲ್ಲಿ ಎಂಟ್ರಿ? ಎಂಟ್ರಿ ಇಲ್ಲ, ಇದು ಮೈನ್ ಎಂಟ್ರಿ ಒಳಗಿತ್ತು. ಇದು ಒಳಗೆ ವೈಟ್ ಕಲರ್. ಇದು ಒಳಗೆ ನೋಡಿ, ಒಳಗೆ ಎಲ್ಲವೂ ಇಲ್ಲಂತೆ. ಬಟ್ ನಾನು ಹೊರಗಿಂದ ವಿಡಿಯೋ ಎಲ್ಲವಿಲ್ಲ, ಒಳಗೆ ನಮಗೆ ಎಲ್ಲ ಉಂಟು. ಬಟ್ ನಿಮ್ಗೆ ಇಲ್ಲಿಂದ ಕಾಣ್ಬೋದು ನೋಡಿ. ಅದು ಯಾವ ದೇವ್ರು ನಂಗೆ ಗೊತ್ತಿಲ್ಲ. ಅದು ನಾರ್ತ್ ಅವ್ರದ್ದು ನೋಡಿ. ಒಳಗೆ ನೋಡಿ, ಕಲ್ಲು ನೋಡಿ, ಕಲ್ಲು. ವಾವ್ ವಾವ್ ವಾವ್. ಇದು ಗಲ್ಫದ್ದು ಟೆಂಪಲ್, ಗಲ್ಫದ್ದು. ಇಲ್ಲಿ ನಿಮಗೆ ಗಲ್ಫಿಗೆ ಬಂದರೆ ಉಂಟಲ್ಲ, ಎಲ್ಲ ಟೆಂಪಲ್ ವಿಸಿಟಿಗೆ ಒಮ್ಮೆ ಹೋಗಬೇಕು. ಅದು ನೋಡ್ಲಿಕ್ಕೇ ಅಷ್ಟು ಚಂದ ಇರ್ತದೆ, ನೋಡ್ಲಿಕ್ಕೇ ಅಷ್ಟು ಚಂದ ಇರ್ತದೆ. ಇಲ್ಲಿ ಮುಸ್ಲಿಮ್ಸ ಬರ್ತಾರೆ ಆಯ್ತಾ, ಇಲ್ಲಿ ನೋಡ್ಬೋದು ನೀವು, ಬರ್ತಾರೆ ನೋಡ್ಲಿಕ್ಕೆ. ಅದು ಫ್ಲ್ಯಾಗ್, ನಂಗೆ ಗೊತ್ತಿಲ್ಲ ಎಂತ ಫ್ಲ್ಯಾಗ್ ಅಂತ. ಡೀಟೇಲಿಂಗ್ ನೋಡಿ, ಡೀಟೇಲಿಂಗ್. ಎಷ್ಟು ಚಂದ ಉಂಟು ನೋಡಿ, ನೋಡಿ ಬಾಯಿಂದ ಹೊರಗೆ ಹಾಕುದಾಗಿ. ವಾವ್, ಸೂಪರ್. ನೀರು ನೋಡಿ. ಪ್ರಸಾದ ಕೊಟ್ಟರು, ಪ್ರಸಾದ ಖಿಚಡಿ ಕೊಟ್ಟದ್ದು, ಅದು ತಿಂತಾ ಇದ್ದಾರೆ. ಅದು ತಿಂದು ಮತ್ತೆ ಹೊರಟಿದ್ದು. ದೇವರ ದರ್ಶನ ಎಲ್ಲ ಆಯಿತು, ಮತ್ತು ಹೋಗ್ತಾ ಇದ್ದೇವೆ. ನೋಡಿ, ಹೋಗುವಾಗ ಸಹ ಎಷ್ಟು ಜನ ಇದ್ದಾರೆ. ಎಲ್ಲ ಹೆಚ್ಚಾಗಿ ತಮಿಳವರು, ಅಲ್ಲಿಯವರೆಲ್ಲ ತುಂಬ ಬರ್ತಿದ್ರು. ನೋಡ್ಬೋದು, ಇಲ್ಲಿಂದ ಸಹ ಕಾಣ್ತಾ ಉಂಟು ನೋಡಿ ಹೋಗುವಾಗ. ಮುಂಚೆ ಇಲ್ಲಿ ಪಾರ್ಕಿಂಗ್ ಇತ್ತಂತೆ, ಈಗ ಇಲ್ಲಿ ಪಾರ್ಕಿಂಗ್ ಇಲ್ಲ. ಎಲ್ಲ ಹೋಗ್ತಾ ಇದ್ದೇವೆ. ನನ್ನ ಗಂಡ ನೋಡ್ತಾ ಇದ್ದಾರೆ ನನಗೆ, ಎಲ್ಲಿ ಹೋದ್ಲೇನ ಅಂತ. ಹೋಗುವ ಅವ್ರ ಹತ್ರ, ಪಟ್ಟ ಹೋಗುವ. ನಾವು ಚಪ್ಪಲ್ ಹಾಕಲಿಲ್ಲ, ಅವಳು ಮಗು ಸಹ ಹಾಕಲಿಲ್ಲ, ಹಾಗಾಗಿ ಎತ್ಕೊಂಡಿದ್ದಾರೆ. ಅವಳಿಗೆ ಮುಂಚೆ ಇಲ್ಲಿ ಪಾರ್ಕಿಂಗ್ ಇದ್ದದ್ದು, ಈಗ ಪಾರ್ಕಿಂಗ್ ಇಲ್ಲ. ಅಲ್ಲಿ ಮಾಡಲಿಕ್ಕಿಲ್ಲ ಅಂತೆ, ನಾ ಬಂದ್ ಮಾಡಿದ್ದಾರೆ. ನಾವು ಇದು ವರ್ಕ್ ಆಗ್ತಾ ಉಂಟಲ್ಲ, ಸೊ ಹಾಗೆ ಬಂದ್ ಮಾಡಿದ್ದಾರೆ. ಆಚೆ ಇಟ್ಟಿದ್ದೇವೆ ನಾವು ಕಾರ್ ಆಚೆ. ಚಿಕ್ಕ ಮಗುಗೆ ಅಣ್ಣ ಎತ್ಕೊಂಡಿದ್ದಾರೆ, ಹಾಗೆ ದೊಡ್ಡ ಮಗುಗೆ ಗಂಡ ಇಟ್ಕೊಂಡಿದ್ದಾರೆ. ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ಬಂದಾಗಿದೆ. ಈಗ ಹೋಗುವಾಗ ಸಹ ಪುನಃ 1.5 ಗಂಟೆ ಜರ್ನಿ ಉಂಟಲ್ಲ ಅಂತ ಎನಿಸಿ ಅರ್ಧ ತಲೆ ಹಾಳಾಗ್ತಾ ಇತ್ತು ನನಗೆ. ಮತ್ತು ನಿಮ್ಗಲ್ಲಿ ಇದು ಸ್ಟೇಡಿಯಂ ಕಾಣ್ತಾ ಉಂಟಾ, ಅದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಎಲ್ಲ ಆಗ್ತದಲ್ಲ, ನಾವು ನೋಡ್ತೇವಲ್ಲ ನೋಡಿ, ದುಬೈಯಲ್ಲಿ ಮ್ಯಾಚ್ ಅಂತ ಹೇಳ್ತಾರೆ ನೋಡಿ, ಅದು ಅಲ್ಲೇ ಆಗೋದು ಮ್ಯಾಚ್. ಡ್ಯೂಟಿ ನೈಟ್ ಯಾವ ಮೂವಿದು? ಊಟಕ್ಕೆ ಬಂದ್ವಿ. ಇವರಿಗೆ ತುಂಬ ಟಯರ್ಡ್ ಆಗಿದೆ ಅಂತೆ. ಮತ್ತು ಮೆನು ಸುಮ್ಮನೆ ಓಪನ್ ಮಾಡಿ ನೋಡೋದಷ್ಟೇ,
ಬಿರಿಯಾನಿ ಇರಲಿಲ್ಲ ಅಂತ ಹೇಳಿದರು. ಬಿರಿಯಾನಿ ಆರ್ಡರ್ ಮಾಡೋದು ನಾನು, ಬಿರಿಯಾನಿ ಇರಲಿಲ್ಲ ಅಂತ ಹೇಳಿದರು. ಅದಕ್ಕೆ ಗೀ ರೈಸ್ ಮತ್ತು ಬಟರ್ ಚಿಕನ್ ತೊಗೊಂಡೆ. ಇವಳು ನೋಡಿ ಭಾರಿ ಖುಷಿಯಲ್ಲಿದ್ದಾಳೆ, ಅವಳಿಗೆ ಲಾಲಿಪಾಪ್ ತೆಗೆಸಿ ಕೊಟ್ವಿ ಅಂತೇಳಿ. ಮತ್ತು ಅದು ಒಳಗಿದ್ದು ಅದು ಸೊಂಟದ ಪಟ್ಟಿ ಜಾರಿತ್ತು ಅಂತ ಬೊಬ್ಬೆ ಆಗ್ತಿದ್ಲು. ಆಯಿತು, ಇವತ್ತಿದ್ದು ಜರ್ನಿ ಟೆಂಪಲ್ ಎಲ್ಲ ತೋರಿಸಿದಾಳೆ. ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು. ಟೆಂಪಲಿಗೆ ಹೋಗಿ ಮತ್ತೆ ಊಟ ಮಾಡಿ ಈಗ ಮನೆಗೆ ಬಂದ್ವಿ. ಈ ಹೋಪ್ ನಿಮಗೆ ಇದು ಟೆಂಪಲ್ದು ವಿಡಿಯೋ ಇಷ್ಟ ಆಗಿರಬಹುದು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.